ನಮಸ್ಕಾರ. ಫ್ರೀಡಂ 19 ಸುದ್ದಿವಾಹಿನಿಗೆ ಸ್ವಾಗತ. ಇಂದಿನ ಮುಖ್ಯ ಸುದ್ದಿಗಳತ್ತ ಗಮನ ಹರಿಸೋಣ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಫ್ರೀಡಂ 19 ನ್ಯೂಸ್ ಚಾನೆಲ್. ನಿಖರ ಮತ್ತು ಪರಿಶೀಲಿತ ನಿರಂತರ ಸುದ್ದಿಗಳನ್ನ ಜವಾಬ್ದಾರಿಯುತವಾಗಿ ತಲುಪಿಸುವಂತ ವಿಶ್ವಾಸಾರ್ಹ ಸುದ್ದಿ ವೇದಿಕೆ ಫ್ರೀಡಂ 19 ನ್ಯೂಸ್ ಚಾನೆಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಬನ್ನಿ ಇವತ್ತಿನ ಸುದ್ದಿಗಳನ್ನ ನೋಡೋಣ. ಬೆಳಗಾವಿಯಲ್ಲಿ ಅಕ್ರಮ ಹಣಕಾಸು ವ್ಯವಹಾರಗಳ ಕುರಿತು ಜಿಲ್ಲಾಧಿಕಾರಿ ಹಾಗೂ ಪೊಲೀಸ್ ಕಮಿಷನರ್ ಜಂಟಿ ಪತ್ರಿಕಾಗೋಷ್ಠಿ ನಡೆಸಿದರು. ಶಿವಂ ಅಸೋಸಿಯೇಟ್ಸ್ ಮೇಲೆ ನಡೆದ ದಾಳಿ ಮತ್ತು ಪ್ರಕರಣದ ಬಳಿಕ ತನಿಖೆಯನ್ನು ವಿಸ್ತರಿಸಲಾಯಿತು. ಎಸಿಪಿ ಅವರಿಗೆ ಶಿವಂ ಅಸೋಸಿಯೇಟ್ಸ್ ಮಾದರಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸಂಸ್ಥೆಗಳ ಕುರಿತು ವರದಿ ಸಲ್ಲಿಸಲು ಸೂಚನೆ ನೀಡಲಾಗಿತ್ತು. ತನಿಖೆಯಲ್ಲಿ ನಗರದಲ್ಲಿ ಇನ್ನೂ ಕೆಲವು ಹೂಡಿಕೆ ಸಂಸ್ಥೆಗಳು ಅಕ್ರಮ ಹಣಕಾಸು ವ್ಯವಹಾರ ನಡೆಸುತ್ತಿರುವುದು ಬೆಳಕಿಗೆ ಬಂದಿದೆ. ಅವುಗಳಲ್ಲಿ ಆದಿತ್ಯ ರಾಜ್ ಕ್ಯಾಪಿಟಲ್ ಎಂಬ ಸಂಸ್ಥೆಯ ಹೆಸರು ಪ್ರಮುಖವಾಗಿ ಕಂಡುಬಂದಿದೆ. ಪರಿಶೀಲನೆಯ ವೇಳೆ ಆದಿತ್ಯ ರಾಜ್ ಕ್ಯಾಪಿಟಲ್ ಪ್ರೈವೇಟ್ ಲಿಮಿಟೆಡ್ ಹೆಸರಿನ ಯಾವುದೇ ಕಂಪನಿ ಅಧಿಕೃತವಾಗಿ ನೋಂದಣಿಯಾಗಿಲ್ಲ ಎಂಬ ಮಾಹಿತಿ ಲಭ್ಯವಾಗಿದೆ. ಸಾರ್ವಜನಿಕರಿಂದ ಹೂಡಿಕೆ ಸಂಗ್ರಹಿಸುವ ವೇಳೆ ಆಕ್ಸಿಸ್ ಸೆಕ್ಯೂರಿಟೀಸ್ ಲಿಮಿಟೆಡ್ ಹಾಗೂ ಸೆಬಿ ರಿಜಿಸ್ಟರ್ಡ್ ಎಂಬ ಉಲ್ಲೇಖಗಳಿರುವ ದಾಖಲೆಗಳನ್ನು ನೀಡಲಾಗುತ್ತಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಸಂಸ್ಥೆಯ ಫೌಂಡರ್ ಮತ್ತು ಸಿಇಒ ಬಾಲರಾಜ್ ಮಾನೆ ತಲೆಮರೆಸಿಕೊಂಡಿರುವುದಾಗಿ ತಿಳಿಸಲಾಗಿದೆ. ಬಾಲರಾಜ್ ಮಾನೆಯನ್ನ ಪತ್ತೆ ಹಚ್ಚಲು ಪೊಲೀಸ್ ಇಲಾಖೆ ವಿಶೇಷ ತನಿಖಾ ತಂಡ ರಚಿಸಿದೆ. ಸಂಸ್ಥೆ ತನ್ನದೇ ವೆಬ್ಸೈಟ್ ಹಾಗೂ ಸಾಮಾಜಿಕ ಜಾಲತಾಣಗಳ ಮೂಲಕ ಹೂಡಿಕೆದಾರರನ್ನ ಆಕರ್ಷಿಸುವ ರೀತಿಯ ಪ್ರಚಾರ ನಡೆಸುತ್ತಿದೆ ಎಂಬ ಆರೋಪ ಕೇಳಿಬಂದಿದೆ. ಪ್ರಕರಣದ ಕುರಿತು ಹೆಚ್ಚಿನ ತನಿಖೆ ಮುಂದುವರೆದಿದ್ದು, ಹೂಡಿಕೆದಾರರಿಗೆ ಎಚ್ಚರಿಕೆಯಿಂದ ಇರಲು ಅಧಿಕಾರಿಗಳು ಸೂಚಿಸಿದ್ದಾರೆ. ಅಕ್ರಮ ಹಣಕಾಸು ಸಂಸ್ಥೆಗಳ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಅಧಿಕಾರಿಗಳು ಎಚ್ಚರಿಕೆ ನೀಡಿದ್ದಾರೆ. ಗೌಸ್ ಸನದಿ, ಫ್ರೀಡಂ 19 ನ್ಯೂಸ್, ಬೆಳಗಾವಿ. ನಿನ್ನೆ ಸಂಜೆ ಅಸಿಸ್ಟೆಂಟ್ ರಿಜಿಸ್ಟ್ರಾರ್ ಕೋಆಪರೇಟಿವ್ ಸೊಸೈಟಿ ಅವರು ಏನು ದೂರು ನೀಡಿದ್ದಾರೆ, ಅದರ ಆಧಾರದ ಮೇಲೆ ತಿಲಕವಾಡಿ ಪೊಲೀಸ್ ಠಾಣೆಯಲ್ಲಿ ಬರ್ಡ್ಸ್ ಆಕ್ಟ್, ಕೆಪಿಐಡಿ ಆಕ್ಟ್ ಮತ್ತು ಭಾರತೀಯ ನ್ಯಾಯ ಸಂಹಿತಾ ಇವರದು ಸೆಕ್ಷನ್ ಅಡಿಯಲ್ಲಿ ಪ್ರಕರಣ ದಾಖಲು ಮಾಡಲಾಗಿದೆ. ಈ ರೇಡ್ ಮಾಡುವಾಗಲೇ ಏನ್ ಗೊತ್ತಾಗಿದೆ ಅಂದ್ರೆ, ಇವರು ಕೆಲವು ಕಂಪ್ಯೂಟರ್ಸ್ಗೆ ಫಾರ್ಮ್ಯಾಟ್ ಕೂಡ ಮಾಡಿದ್ದಾರೆ. ಸೊ ಡಿಸ್ಟ್ರಕ್ಷನ್ ಆಫ್ ಎವಿಡೆನ್ಸ್ ಕೂಡ ಈ ಪ್ರಕರಣದಲ್ಲಿ ಆಗಿದೆ. ಸೊ ಸೆಕ್ಷನ್ 238 ಕೂಡ ಈ ಎಫ್ಐಆರ್ ನಲ್ಲಿ ದಾಖಲು ಮಾಡಲಾಗಿದೆ. ಈ ಎಫ್ಐಆರ್ 3 ಕಂಪನಿ, ಆದಿತ್ಯ ರಾಜ್ ಕ್ಯಾಪಿಟಲ್ಸ್, ಆದಿತ್ಯ ರಾಜ್ ಗ್ಲೋಬಲ್ ಕಮ್ಯುನಿಟೀಸ್, ಆದಿತ್ಯ ರಾಜ್ ಸೆಕ್ಯೂರಿಟೀಸ್ ಮತ್ತು 6 ಆಫೀಸ್ ಬೇರರ್ಸ್ ಮತ್ತು ಇತರ ಪ್ರಕರಣ ದಾಖಲು ಮಾಡಲಾಗಿದೆ. ಮೇನ್ ಆರೋಪಿ ಬಾಲರಾಜ್ ಮಾನೆ, ಸಿಇಒ, ಇವನು ಆಬ್ಸ್ಕಾಂಡಿಂಗ್ ಇದ್ದಾನೆ. ಅವನಿಗೆ ಹಿಡ್ಕೊಳ್ಳಕ್ಕೆ ನಾವೊಂದು ವಿಶೇಷ ತಂಡ ಕೂಡ ರಚನೆ ಮಾಡಿದೀವಿ. ಇಲ್ಲಿವರೆಗೆ ಈ ಕಂಪನಿ ಬಗ್ಗೆ ನಾವು ಏನೇನ್ ಮಾಹಿತಿ ತಗೊಂಡಿದೀವಿ, ಅದರ ಪ್ರಕಾರ ಈ ಕಂಪನಿ RBI ಜೊತೆಗೆ ರಿಜಿಸ್ಟರ್ಡ್ ಇಲ್ಲ, ಸೆಬಿ ಜೊತೆಗೆ ಕೂಡ ಈ ಕಂಪನಿ ರಿಜಿಸ್ಟರ್ಡ್ ಇಲ್ಲ. ಈ ಕಂಪನಿ ಪದಾಧಿಕಾರಿಗಳು ಪಬ್ಲಿಕ್ ಪ್ರೋಗ್ರಾಮ್ಸ್ ಮಾಡಿಕೊಂಡು ಜನರಿಂದ ಇನ್ವೆಸ್ಟ್ಮೆಂಟ್ ಮಾಡಿ, ಡಿಪಾಸಿಟ್ ಮಾಡಿ ಅಂತ ಓಪನ್ ಅಪೀಲ್ ಮಾಡಿದ್ದಾರೆ. ಇವರು ಇನ್ವೆಸ್ಟ್ಮೆಂಟ್ ಮಾಡಿದ ಮೇಲೆ 5% ಪ್ರತಿ ತಿಂಗಳು ರೇಟ್ ಆಫ್ ರಿಟರ್ನ್ ಪ್ರಾಮಿಸ್ ಒಂದು ಅಗ್ರಿಮೆಂಟ್ ನಲ್ಲಿ ಮಾಡಿದ್ದಾರೆ. ಈ ಎಲ್ಲದರಿಂದ ನಮ್ದು ಬರ್ಡ್ಸ್ ಆಕ್ಟ್ ಮತ್ತು ಕೆಪಿಐಡಿ ಆಕ್ಟ್ ಎಲ್ಲ ರಿಕ್ವೈರ್ಮೆಂಟ್ ಫುಲ್ಫಿಲ್ ಆಗುತ್ತೆ. ಮೋಸ 1 ಕೋಟಿ ರೂಪಾಯಿದು ಇದೆ ಅಥವಾ 10,000 ಕೋಟಿ ರೂಪಾಯಿದು ಇದೆ, ಅದು ಇಂಪಾರ್ಟೆಂಟ್ ಇಲ್ಲ. ಮೋಸನೇ. ಅವರು ಜನರಿಗೆ ಕೊಡ್ತಾ ಇದ್ರು, ಕೊಡ್ತಾ ಇರ್ಲಿಲ್ಲ, ಅದು ಕ್ವೆಶ್ಚನ್ ನಲ್ಲಿ ಇಲ್ಲ. ಈ ತರ ದೇಶದಲ್ಲಿ 1 ಇಲ್ಲ, 3 ಇಲ್ಲ, 2 ಇಲ್ಲ, 100 ಪ್ರಕರಣಗಳು ಆಗ್ತಾ ಇವೆ. ಎಲ್ಲಿ ಅವರು ಸ್ಟಾರ್ಟಿಂಗ್ ನಲ್ಲಿ ಎಲ್ಲ ರಿಟರ್ನ್ಸ್ ಚೆನ್ನಾಗಿ ಕೊಡ್ತಾರೆ ಮತ್ತು 1 ಫೈನ್ ಡೇ ಎಲ್ಲ ಮ್ಯಾಕ್ಸಿಮಮ್ ಡಿಪಾಸಿಟರ್ಸ್ ಸೇರಿದ ಮೇಲೆ 1,000 ಕೋಟಿ ತಗೊಂಡು ಅವರು ವಿದೇಶಕ್ಕೆ ಓಡ್ ಹೋಗ್ತಾರೆ. ಇದರಲ್ಲಿ ಈ ಮೇನ್ ಆರೋಪಿ ಮೇಲೆ ನಾವು ಲುಕ್ಔಟ್ ಸರ್ಕ್ಯುಲರ್ ಕೂಡ ಇಶ್ಯೂ ಮಾಡಿದೀವಿ.
ಅವನಿಗೆ ದೇಶ ಬಿಡ್ಲಕ್ಕೆ ಆಗಲ್ಲ, ಬೇಗನೆ ಅವನಿಗೆ ದಸ್ತಗಿರಿ ಮಾಡ್ತೀವಿ. ಇಲ್ಲಿವರೆಗೆ ಬಂದ ಎಸಿ ಅವರು ಏನ್ ರಿಪೋರ್ಟ್ ಕೊಟ್ಟಿದ್ದಾರೆ, ಅಸಿಸ್ಟೆಂಟ್ ರಿಜಿಸ್ಟ್ರಾರ್ ಅವರು ಏನ್ ರಿಪೋರ್ಟ್ ಕೊಟ್ಟಿದ್ದಾರೆ, 6,500ಕ್ಕಿಂತ ಜಾಸ್ತಿ ಡಿಪಾಸಿಟರ್ಸ್ ಬಗ್ಗೆ ಮಾಹಿತಿ ಸಿಕ್ಕಿದೆ ಮತ್ತು 50 ಕೋಟಿಗಿಂತ ಖಂಡಿತಾಗಿ ಇದು ಜಾಸ್ತಿ ಪ್ರಕರಣ ಇದೆ. ಮತ್ತು ನಮ್ಮ ಕರ್ನಾಟಕ ರಾಜ್ಯ ಪೊಲೀಸ್ ಸರ್ಕ್ಯುಲರ್ ಪ್ರಕಾರ 50 ಕೋಟಿ ಮೇಲೆ ಇರುವುದು ಫೈನಾನ್ಷಿಯಲ್ ಕೇಸ್ ಸಿಐಡಿಗೆ ವರ್ಗಾವಣೆ ಮಾಡಬೇಕು. ಇವತ್ತು ಬೆಳಿಗ್ಗೆ ಮಾನ್ಯ ಡಿಜಿ ಮತ್ತು ಐಜಿ ಅವರಿಗೆ ನಾವು ಒಂದು ರಿಕ್ವೆಸ್ಟ್ ಲೆಟರ್ ಕಳಿಸಿದೀವಿ. ಬಹುಶಃ ಇವತ್ತು ಅಥವಾ ನಾಳೆ ಈ ಕೇಸ್ ಸಿಐಡಿಗೆ ವರ್ಗಾವಣೆ ಆಗುತ್ತೆ. ಅಲ್ಲಿವರೆಗೆ ಈಗಾಗಲೇ ನಾವು ಈ ಪ್ರೆಸ್ ಮೀಟ್ ಮಾಡುವಾಗನೇ ನಮ್ಮ ಅಧಿಕಾರಿಗಳು 3 ಬೇರೆ ಬೇರೆ ತಂಡದಲ್ಲಿ ಆ ಕಂಪನಿದು ಕಚೇರಿಗಳನ್ನು ರೇಡ್ ಮಾಡಿಕೊಂಡು ದಾಖಲಾತಿಗಳು ಮತ್ತು ಮೊಬೈಲ್, ಟ್ಯಾಬ್ಲೆಟ್ಸ್ ಮತ್ತು ಲ್ಯಾಪ್ಟಾಪ್, ಡೆಸ್ಕ್ಟಾಪ್ ಎಲ್ಲ ಸೀಸ್ ಮಾಡ್ತಾ ಇದ್ದಾರೆ. ಮುಂದಿನ ತನಿಖೆ ಆದ್ಮೇಲೆನೆ ಆಕ್ಚುಲಿ ಎಷ್ಟು ಡಿಪಾಸಿಟರ್ಸ್ ಇದ್ದಾರೆ, ಎಷ್ಟು ಹಣ ಇವರು ಜನರಿಂದ ಪಡೆದುಕೊಂಡಿದ್ದಾರೆ, ಅದರ ಬಗ್ಗೆ ಖಚಿತವಾದ ನಿಮ್ಗೆ ಮಾಹಿತಿ ಕೊಡಕ್ಕೆ ಆಗುತ್ತೆ. is a clear example of mischief under KPID. KPID ಕಾನೂನು ಅಡಿಯಲ್ಲಿ ಇದು ಇಲ್ಲಿಗ್ಯಾಲಿಟಿ ರೇಂಜ್ಗೆ ಬರುತ್ತೆ. ಸೆಬಿ ರೆಗ್ಯುಲೇಷನ್ಸ್ ಪ್ರಕಾರ ನೀವು ಇತರರ ದುಡ್ಡು ತಗೊಂಡು ಇನ್ವೆಸ್ಟ್ ಮಾಡ್ಬೇಕಾದ್ರೆ ನೀವು ಒಂದು ಪೋರ್ಟ್ಫೋಲಿಯೋ ಫಂಡ್ ಮ್ಯಾನೇಜರ್ ಆಗಿ, ಈ ಆದಿತ್ಯ ರಾಜ್ ಕ್ಯಾಪಿಟಲ್ ಪೋರ್ಟ್ಫೋಲಿಯೋ ಫಂಡ್ ಮ್ಯಾನೇಜರ್ ಅಲ್ಲ. ಪೋರ್ಟ್ಫೋಲಿಯೋ ಫಂಡ್ ಮ್ಯಾನೇಜರ್ ಇದ್ದಾಗ ನೀವು ಮಾರ್ಕೆಟ್ ಅಲ್ಲಿ ಇರುವಂತ ರಿಸ್ಕ್ಸ್ ಬಗ್ಗೆ ಇನ್ವೆಸ್ಟರ್ಸ್ಗೆ ಹೇಳಬೇಕು. ರಿಟರ್ನ್ಸ್ ನಾನು ಕಡ್ಡಾಯವಾಗಿ ನಿಮ್ಗೆ ಇಷ್ಟು ಕೊಡ್ತೀನಿ ಅಂತ ಹೇಳಲಿಕ್ಕೇನೆ ಇಲ್ಲ. ಆದ್ರೆ ಇವರ ಸ್ಕೀಮ್ ಅಲ್ಲಿ ಇವರು ಸೆಬಿನಲ್ಲಿ ರಿಜಿಸ್ಟರ್ಡ್ ಇಲ್ಲ, ಜೊತೆನಲ್ಲಿ ಪ್ರಿನ್ಸಿಪಲ್ ಕೊಡ್ತೀವಿ, 5% ತಿಂಗಳಿಗೆ ನಾವು ರಿಟರ್ನ್ ಅಶ್ಯೂರ್ಡ್ ಆಗಿ ಕೊಡ್ತೀವಿ ಅಂತ ಹೇಳ್ತಾರೆ. ದಿಸ್ ಈಸ್ ಅ ಕ್ಲಿಯರ್ ಎಕ್ಸಾಂಪಲ್ ಆಫ್ ಅ ಪಾನ್ಜಿ ಸ್ಕೀಮ್. ಪಾನ್ಜಿ ಸ್ಕೀಮ್ಗೆ ಇದು ಒಂದು ಟ್ರೂ ಪ್ರಾಪರ್ ಮಾದರಿ. ಈಗ ನಾವು ಈ ಎಂಕ್ವೈರಿ ಮಾಡುವಾಗ ಪೊಲೀಸ್ ಆಯುಕ್ತರ ಜೊತೆ ನಾವು ಡಿಸ್ಕಸ್ ಮಾಡಿಕೊಂಡು ಎಲ್ಲೆಲ್ಲಿ ಇವರ ಸಂಸ್ಥೆಗಳಿದಾವೆ ಅದನ್ನು ನಾವು ಇನ್ಫಾರ್ಮೇಶನ್ ಗ್ಯಾದರ್ ಮಾಡಿದೀವಿ. ಒಂದೇ ಸತಿ ಎಲ್ಲಾ ಕಡೆ ರೇಡ್ ಆಗ್ಬೇಕಂತ ಹೇಳಿ ನಾವು ರೇಡ್ ಮಾಡಿದೀವಿ. ಸದ್ಯಕ್ಕೆ ಸರಿಸುಮಾರು 6,500 ಇಂದ 7,000 ಜನ ಇನ್ವೆಸ್ಟರ್ಸ್ ಇದರಲ್ಲಿ ಇನ್ವಾಲ್ವ್ ಇದ್ದಾರೆ, ಇದರಲ್ಲಿ ವಂಚಿತರಾಗಿದ್ದಾರೆ ಅಂತ ಹೇಳಿ ನಮ್ಗೆ ಪ್ರಿಲಿಮಿನರಿ ರಿಪೋರ್ಟ್ ಅಲ್ಲಿ ಗೊತ್ತಾಗಿದೆ, ಪ್ರೈಮಾ ಫೇಸಿ. ಇದಲ್ಲದೆ ಸರಿಸುಮಾರು 50 ಕೋಟಿ ಮೀರಿ ಈ ಒಂದು ಇಶ್ಯೂ ಇದೆ. 50 ಕೋಟಿ ಅಂತ ಯಾಕೆ ಮತ್ತೆ ಹೇಳ್ತಾ ಇದ್ದೇನೆ ಅಂದ್ರೆ, 50 ಕೋಟಿ ಮೀರಿ ಹೋಗಿದೆ ಅಂದ್ರೆ ಇದು ನಾವು ಸಿಐಡಿಗೆ ಶಿಫ್ಟ್ ಮಾಡ್ತೀವಿ. ಬಟ್ ಪ್ರಿಲಿಮಿನರಿ ಎಂಕ್ವೈರಿ ಪ್ರೈಮಾ ಫೇಸಿ ಇದು ಮಚ್ ಮೋರ್ ದನ್ ಅದಕ್ಕಂತ ಒಂದು 4-5 ಪಟ್ಟು ಜಾಸ್ತಿ ದೊಡ್ಡ ವಿಚಾರ ಆಗಿರುತ್ತದೆ. ಈಗ ಫಂಡ್ ರೇಸರ್ ಅಂತ ಏನು ಪದ ಉಪಯೋಗ ಮಾಡ್ತಾರೆ, ಇದು ಆರ್ಟಿಫಿಷಿಯಲ್ ಗ್ಯಾರಂಟಿ ಕೊಡೋ ಒಂದು ಪದ. ನೀವು ಫಂಡ್ ರೇಸ್ ಮಾಡಿ ನೀವು ಎಲ್ಲಿ ಇನ್ವೆಸ್ಟ್ ಮಾಡ್ತೀರಾ ಆ ಒಂದು ಡಿಸ್ಕ್ಲೋಜರ್ ನೀವು ಇನ್ವೆಸ್ಟರ್ಗೆ ಮಾಡ್ಲಿಲ್ಲ ಅಂದ್ರೆ ದಿಸ್ ಫಾಲ್ಸ್ ಅಂಡರ್ ದ ಕ್ಯಾಟಗರಿ ಆಫ್ ಆರ್ಟಿಫಿಷಿಯಲ್ ಗ್ಯಾರಂಟಿ. ಜೊತೆನಲ್ಲಿ ಮಿಸ್ರೆಪ್ರೆಸೆಂಟೇಷನ್ ಆಫ್ ಫೈನಾನ್ಷಿಯಲ್ ವಯಬಿಲಿಟಿ, ಇಟ್ ಅಟ್ರಾಕ್ಟ್ಸ್ ಸೆಕ್ಷನ್ 3 ಫ್ರಾಡ್ಯುಲೆನ್ಸ್ ಅಂತ ಹೇಳಿ ಸೆಕ್ಷನ್ 3 ಅಟ್ರಾಕ್ಟ್ ಆಗುತ್ತೆ. ಇನ್ನೊಂದು ವಿಚಾರ ಏನಂದ್ರೆ ಲ್ಯಾಕ್ ಆಫ್ ಟ್ರಾನ್ಸ್ಪರೆನ್ಸಿ. ಕಾನ್ಫಿಡೆನ್ಶಿಯಾಲಿಟಿ ಕ್ಲಾಸ್ ಇರುತ್ತೆ, ನೀವು ಏನೇನು ನೀವು ಅಲ್ಲಿ ಮಾಡ್ತಿರೋ ನಿಮ್ಮಿಬ್ಬರ ಮಧ್ಯದಲ್ಲಿ ಇರಬೇಕು. ಆದ್ರೆ ಮಾದರಿ ಅಗ್ರಿಮೆಂಟ್ಸ್ ನಾವು ನೋಡುವಾಗ ಏನು ಹೇಳಲ್ಲ, ನೀವು ನಮ್ಗೆ ದುಡ್ಡು ಕೊಡಿ, ನಾವೆಲ್ಲೋ ಹಾಕ್ತಿವಿ, ನಿಮ್ಗೆ 5% ವಾಪಸ್ ಕೊಡ್ತೀವಿ ಅಂತ ಹೇಳ್ತಾರೆ. ಇದರಲ್ಲಿ ನಾನ್ ಡಿಸ್ಕ್ಲೋಜರ್ ಆಫ್ ರಿಸ್ಕ್ ಅನ್ನೋದು ಒಂದು ಮೇಜರ್ ಎಲಿಮೆಂಟ್ ವಿಚ್ ಆಲ್ಸೋ ಅಟ್ರಾಕ್ಟ್ಸ್ KPID. ಫೈನಲಿ ಪ್ರಾಮಿಸರಿ ನೋಟ್ ಅಂಡ್ ಸೆಕ್ಯೂರಿಟಿ ಚೆಕ್ ಇದೊಂದು ಇನ್ವೆಸ್ಟರ್ಗೆ ಅವರು ಇಶ್ಯೂ ಮಾಡ್ತಾರೆ. ಇದು ಆರ್ಟಿಫಿಷಿಯಲ್ ಅಶ್ಯೂರೆನ್ಸ್ ಆಫ್ ರೀಪೇಮೆಂಟ್ ಆಗುತ್ತೆ. ಪ್ಲಸ್ ಎವಿಡೆನ್ಸ್ ಆಫ್ ಡೆಪಾಸಿಟ್ ಅಕ್ಸೆಪ್ಟೆಡ್ ನಮಗೆ ಇದರ ಮುಖಾಂತರ ಬೇಕಾಗುತ್ತೆ. ಸೊ ಇದೆಲ್ಲ ಪ್ರಿಲಿಮಿನರಿ ಮಾಹಿತಿ ಇಟ್ಕೊಂಡು ಪ್ರೈಮಾ ಫೇಸಿ ಇನ್ಫಾರ್ಮೇಶನ್ ಆಸ್ ಪರ್ ಮಾರ್ಕೆಟ್ ಇಂಟೆಲಿಜೆನ್ಸ್, ಆಸ್ ಪರ್ ದ ಡೀಟೇಲ್ಡ್ ರಿಪೋರ್ಟ್ ಸಬ್ಮಿಟೆಡ್ ಬೈ ಪೊಲೀಸ್ ಕಮಿಷನರ್ ನಾವು ಈ ರೇಡ್ ಅನ್ನು ಮಾಡಿದೀವಿ. ಬಹಳ ಸಕ್ಸಸ್ಫುಲ್ ರೇಡ್ ಇದೆ. ನಿನ್ನೆ ರಾತ್ರಿ FIR ಬುಕ್ ಮಾಡಿದೀವಿ.
KPID ಕಾನೂನಲ್ಲಿ ನಾನು AC ಅವರಿಗೆ ಆಥರೈಸ್ ಮಾಡ್ತೀನಿ, ಅವ್ರು ಹೋಗಿ ರೇಡ್ ಮಾಡ್ತಾರೆ, ರೇಡ್ ಮಾಡಿ ನನಗೆ ರಿಪೋರ್ಟ್ ಮಾಡ್ತಾರೆ. ನಾನ್ ರಿಪೋರ್ಟ್ ಮೇಲೆ ನಾನು ಅದರ ಮೇಲೆ ಕೂತ್ಕೊಳ್ಳಿಕ್ಕೆ ಆಗಲ್ಲ. ಇಮಿಡಿಯೇಟ್ಲಿ ಏನ್ ರಿಪೋರ್ಟ್ ನನ್ನ ಕಡೆ ಬರುತ್ತೆ ತಕ್ಷಣನೇ ನಾನು ಅದು ಸ್ಟೇಟ್ಗೆ ಫಾರ್ವರ್ಡ್ ಮಾಡಬೇಕಾಗುತ್ತೆ ಟು ಕಾಂಪಿಟೆಂಟ್ ಅಥಾರಿಟಿ. ನಿನ್ನೆ ನನಗೆ ಈ ರಿಪೋರ್ಟ್ 6 ಗಂಟೆಗೆ ಬಂದಿದೆ. 6:15 ಒಳಗಡೆ ನಾನು ಈ ರಿಪೋರ್ಟ್ ವನ್ನು ಸ್ಟೇಟ್ ಅಲ್ಲಿ ಅಪರ ಮುಖ್ಯ ಕಾರ್ಯದರ್ಶಿ ಕಂದಾಯ ಇಲಾಖೆಯವರಿಗೆ ನಾನು ಆಲ್ರೆಡಿ ಕಳಿಸ್ಬಿಟ್ಟಿದ್ದೆ. ಅಲ್ಲಿ ಅವರು ಇವತ್ತು ಸಂಜೆ ಒಳಗಡೆ ಕಾಂಪಿಟೆಂಟ್ ಅಥಾರಿಟಿವನ್ನು ನೋಡಲ್ ಆಫೀಸರ್ ಏನ್ ಸ್ಟೇಟ್ ಲೆವೆಲ್ ನೋಡಲ್ ಆಫೀಸರ್ ಇರ್ತಾರೆ, ಕಾಂಪಿಟೆಂಟ್ ಅಥಾರಿಟಿವನ್ನು ಅವರು ನೇಮಕ ಮಾಡ್ತಾರೆ. ಕಾಂಪಿಟೆಂಟ್ ಅಥಾರಿಟಿ ಮುಖಾಂತರ ಈ ಕೇಸನ್ನು ಮುಂದುವರಿಸ್ತೀವಿ. ಪೊಲೀಸ್ ಆಯುಕ್ತರೀಗ ಅವರು ಮಾಡಿರೋ FIR ಅಂಡ್ ಫರ್ದರ್ ಸೀಜರ್ ಅವರು ಏನೇನ್ ಮಾಡ್ತಾ ಇದ್ದಾರೆ ಮತ್ತೆ ಮುಂದಿನ ಕ್ರಮ ಅವರು ಏನ್ ವಹಿಸ್ತಾರೆ ಪೊಲೀಸ್ ಇಲಾಖೆ ಮುಖಾಂತರ CID ಮುಖಾಂತರ ಅದರ ಬಗ್ಗೆ ಬ್ರೀಫ್. ಕರ್ನಾಟಕದ ಪ್ರತಿಯೊಂದು ಮೂಲೆಗೂ ನಿಖರ ಮತ್ತು ಪರಿಶೀಲಿತ ಮಾಹಿತಿಯನ್ನು ಜವಾಬ್ದಾರಿಯುತವಾಗಿ ತಲುಪಿಸುವಂತಹ ಪ್ರಯತ್ನದಲ್ಲಿ ನಾವು ಸದಾ ನಿಮ್ಮ ಜೊತೆ. ಫ್ರೀಡಂ 19 ನ್ಯೂಸ್ ಚಾನೆಲ್ನ ವೀಕ್ಷಕರಿಗೆ ಧನ್ಯವಾದಗಳು. ಮತ್ತೆ ಭೇಟಿಯಾಗೋಣ ಮುಂದಿನ ಸುದ್ದಿಗಳೊಂದಿಗೆ. ನಮಸ್ಕಾರ.